ಹಾಯ್ ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ತುಂಬ ಮಳೆ ಬರ್ತಿದೆ. ಈ ಮಳೆಗಾಲದಲ್ಲಿ ಚಳಿಗೆ ಏನಾದರೂ ತಿನ್ನಬೇಕು ಅನ್ಸುತ್ತಲ್ವಾ. ಬೆಳಗ್ಗೆ ತಿಂಡಿಗೆ ಏನಾದರೂ ಮಾಡ್ಬೇಕು ಅಂದ್ಕೊಂಡಿದ್ದೆ. ಮನೆಯಲ್ಲಿ ರೊಟ್ಟಿ ಮಾಡು ಅಂತ ಹೇಳಿದ್ರು. ಸೊ ರೊಟ್ಟಿ ಮಾಡೋಣ ಅಂತ ಹಿಟ್ಟನ್ನೆಲ್ಲ ಕಲಿಸ್ಕೊಂಡು ಎಲ್ಲರೂ ಹೊಲ್ತಕ್ಕೆ ಹೋಗಿದ್ರು ಉಳ್ಕೊಳ್ಕೊಬರೋಕ್ಕೆ ಅಂತ. ಈ ಮಳೆಯಲ್ಲೇ ಕುಯ್ಬೇಕು ನೋಡಿ ಫ್ರೆಂಡ್ಸ್. ರೈತರ ಕಷ್ಟ ಯಾರಿಗೆ ಅರ್ಥ ಆಗುತ್ತೆ. ರೊಟ್ಟಿ ಮಾಡ್ತಾ ಇದ್ದೆ. ಹಾಗೆ ರೊಟ್ಟಿಗೆ ಏನಾದರೂ ಚಟ್ನಿ ಮಾಡಬೇಕಲ್ವಾ. ಇವಾಗ ಒಂದು ಸಿಂಪಲ್ ಆಗಿರೋ ಚಟ್ನಿನ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೇನಿಲ್ಲ, ಮನೇಲಿ ಈರುಳ್ಳಿ ಟೊಮೊಟೊ ಇದ್ದರೆ ಸಾಕು, ಅಷ್ಟರಲ್ಲೇ ಚಟ್ನಿನ ಮಾಡ್ಕೊಬೋದು. ರೊಟ್ಟಿ ಮಾಡ್ತಾನೆ ಚಟ್ನಿನ ಮಾಡ್ತಾ ಇದ್ದೆ. ಹಾಗಾಗಿ ನಿಮಗೂ ತೋರಿಸೋಣ ಅಂದ್ಬಿಟ್ಟು ರೊಟ್ಟಿ ಮಾಡ್ತಾ ಇದ್ನಲ್ಲ. ಈರುಳ್ಳಿ ಮತ್ತು ಟೊಮೊಟೊನ ಹಚ್ಚಿ ಇಟ್ಕೊಂಡಿದ್ದೀನಿ. ಹಾಗೆ ಮೆಣಸಿನ್ಕಾಯಿನೂ ಕೂಡ ಖಾರ ಆದರೆ 4ರಿಂದ 5 ಮೆಣಸಿನ್ಕಾಯಿನ ಇಟ್ಕೊಳ್ಳಿ ಸಾಕು. ನಾವು ನೋಡಿ ಎಷ್ಟು ದೊಡ್ಡ ರೊಟ್ಟಿ ಮಾಡ್ತೀವಿ ಅಂತ. ಒಲೆಯಲ್ಲಿ ಹಿಂದಿ ಕಾಲದಲ್ಲೆಲ್ಲ ಬೇಯಿಸ್ತಿದ್ರಲ್ಲ, ಅಷ್ಟು ದೊಡ್ಡನೇ ರೊಟ್ಟಿ ಮಾಡೋದು ನಮ್ಮ ಮನೇಲಿ. ಇವಾಗ ಈರುಳ್ಳಿ ಮತ್ತು ಟೊಮೊಟೊ, ಬೆಳ್ಳುಳ್ಳಿ ಎಲ್ಲನೂ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಈರುಳ್ಳಿನ ಸೇರಿಸಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸಾಕು. ಇವಾಗ ಈರುಳ್ಳಿ ಫ್ರೈ ಆಗಿದೆ. ಇವಾಗ ಟೊಮೊಟೊನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರೋವಾದರೆ ಫಸ್ಟೇ ಈರುಳ್ಳಿ ಜೊತೆನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇಲ್ಲ, ಹಾಗಾಗಿ ಇವಾಗ ಟೊಮೊಟೊ ಹಾಕಿದ್ಮೇಲೆ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಹಸಿರು ಮೆಣಸಿನ್ಕಾಯಿನಾದ್ರೂ ಸೇರಿಸ್ಕೊಳ್ಳಿ, ಇಲ್ಲ ಒಣಮೆಣ್ಸಿನ್ಕಾಯಿನಾದರೂ ಸೇರಿಸ್ಕೊಳ್ಳಿ. ಯಾವುದಾದ್ರೂ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಫ್ಲೇಮ್ನ ಆಫ್ ಮಾಡಿಬಿಟ್ಟು ತಣ್ಣಗಾಗೋಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರಿಗೆ ಹಾಕೋಬೇಕು. ಎಣ್ಣೆ ಎಲ್ಲ ಬಿಟ್ಟು ಬರೀ ಫ್ರೈ ಮಾಡಿರೋದು ಮಾತ್ರ ಈರುಳ್ಳಿ ಟೊಮೊಟೊ ಎಲ್ಲ ಎತ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಬಕ್ಕೆ ಹಾಕಬೇಕು. ಈ ಥರ ಎಲ್ಲನೂ ಹಾಕ್ಬಿಟ್ಟು ಜಾರಲ್ಲೇ ತಣ್ಣಗಾಕಕ್ಕೆ ಬಿಡಿ. ಇಲ್ಲಾಂದರೆ ನೀವು ಫ್ರೈ ಮಾಡಿರೋದ್ರಲ್ಲೇ ತಣ್ಣಗೆ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೋಬೋದು. ಇವಾಗ ಸ್ವಲ್ಪ ಜೀರಿಗೆನ ಹಾಕಿದ್ದೀನಿ. ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಸಣ್ಣಗೆ ರುಬ್ಕೊಬರಬೇಕು. ಇವಾಗ ರುಬ್ಬಿದ್ದಾಗಿದೆ. ಇವಾಗ ಮತ್ತೆ ಒಗ್ಗರಣೆ ಮಾಡಬೇಕು. ಅದೇ ಪ್ಯಾನಲ್ಲಿ ಆಯಿಲ್ ಇತ್ತಲ್ವ, ಅದಕ್ಕೆ ಒಗ್ಗರಣೆನ ಮಾಡ್ತೀನಿ. ಸಾಸಿವೆ ಜೀರಿಗೆನ ಹಾಕಿ ಕರಿಬೇವಿನ ಸೊಪ್ಪನ್ನ ಹಾಕಿ, ಇಲ್ಲಾಂದರೆ ಹಾಕೋದಾದರೆ ನೀವು ಸ್ವಲ್ಪ ಈರುಳ್ಳಿನ ಏನಾದರೂ ಹಾಕೋಬೋದು ಬಾಯಿಗೆ ಸಿಗಬೇಕು ಅಂದರೆ. ಇಲ್ಲಾಂದರೆ ಹಾಗೆ ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು. ಇವಾಗ ರುಬ್ಬಿರೋ ಅಂಥ ಖಾರನ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ಉಪ್ಪನ್ನ ಸೇರಿಸ್ಕೊಂಡ್ರೆ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ. ಈ ಚಳಿಗಂತೂ ಖಾರವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ. ರೊಟ್ಟಿ ಮಾಡ್ತಿದ್ರೆ, ದೋಸೆ ಮಾಡ್ತಿದ್ರೆ, ಚಪಾತಿಗೆ ಯಾವುದಕ್ಕಾದರೂ ಅನ್ನಕ್ಕೂ ಹಾಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್.